ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕೋಲಿಹ್ಯಾನ್ಸ್ P400 ಟ್ಯಾಬ್ಲೆಟ್ ಬಗ್ಗೆ. ಕೋಲಿಹ್ಯಾನ್ಸ್ P400 ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗ್ಬೋದಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಏನು, ಯಾವ ರೀತಿ ಈ ಟ್ಯಾಬ್ಲೆಟ್ ನಿಮ್ಮ ಶರೀರ ಒಳಗಡೆ ಕೆಲಸ ಮಾಡುತ್ತೆ, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಈ ಟ್ಯಾಬ್ಲೆಟ್ ರಿವ್ಯೂ ನೋಡ್ರಿ, ನಮ್ಮ ಒಬ್ರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದ್ದಾರೆ, ಅದ್ರ ಸಂಬಂಧ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೋಲಿಹ್ಯಾನ್ಸ್ P400 ಟ್ಯಾಬ್ಲೆಟ್ ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ರೀ. ಮತ್ತು ಈ ಟ್ಯಾಬ್ಲೆಟ್ ಪ್ರಮುಖತಃ ಎಲ್ಲಿ ಉಪಯೋಗ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮಗೇನಾದ್ರೂ ಸ್ಟ್ರೋಕ್ ಆಗೈತಂದ್ರೆ, ಸ್ಟ್ರೋಕಿಗೆ ಸೆರಿಬ್ರೋ ವಸ್ಕುಲರ್ ಆಕ್ಸಿಡೆಂಟ್ CB ಅಂತ ಕರೀತಾರೆ. ಈ ಸ್ಟ್ರೋಕ್ನಾಗ ಏನಾಗುತ್ತಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಬ್ರೈನ್ ಮೆದುಳು ಏನಿರ್ತೈತೆ ಅದ್ರೊಳಗಡೆ ಸಡನ್ ರಕ್ತ ಜಾಮ್ ಆಗ್ಬಿಡ್ತೈತೆ, ರಕ್ತ ಬ್ಲಾಕ್ ಆಗ್ಬಿಡ್ತೈತೆ, ಅದಕ್ಕೆ ಇಸ್ಚೆಮಿಕ್ ಸ್ಟ್ರೋಕ್ ಅಂತಾರ. ಇಲ್ಲ ನಿಮ್ಮ ಮೆದುಳು ಬ್ರೈನ್ ಒಳಗಡೆ ರಕ್ತ ಸ್ರಾವ ಆಗ್ತೈತಿ, ಅದಕ್ಕೆ ಹೆಮರಾಜಿಕ್ ಸ್ಟ್ರೋಕ್ ಅಂತಾರೆ. ಈ ರೀತಿ ಸ್ಟ್ರೋಕ್ ಆದಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಬ್ರೈನ್ ಒಳಗಡೆ ಸೆಲ್ಸ್ ಇರ್ತಾವ ನೋಡ್ರಿ, ಅದ್ರದ್ದು ಡೆತ್ ಆಗುತ್ತಾ, ಆಕ್ಸಿಜನ್ ಸಪ್ಲೈ ಕಡಿಮೆ ಇರೋದ್ ಸಂಬಂಧ. ಸೊ ಈ ರೀತಿ ಸ್ಟ್ರೋಕ್ ಸಮಸ್ಯೆ ಐತಂದ್ರೆ ಅದಕ್ಕೆ ಟ್ರೀಟ್ಮೆಂಟಿಗೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಬ್ರೈನ್ ಟ್ರಾಮಾ ಆಗೈತೆ ಅಂದ್ರೆ ನೋಡ್ರಿ, ನಿಮ್ಮ ತಲೆಗೆ ಪೆಟ್ಟು ಬಡ್ದು ಏನರ ಗಂಭೀರ ಗಾಯ ಆಗೈತೆ ಅಂದ್ರೆ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡ್ರಿ, ರೋಡ್ ಆಕ್ಸಿಡೆಂಟ್ ಏನರ ಆಗೈತಿ, ತಲೆಗೆ ಬಹಳ ಜೋರ್ ಹೊಡೆತ ಕುಂತೈತಿ, ತಲೆಗೆ ಬಹಳ ಡ್ಯಾಮೇಜ್ ಆಗೈತೆ ಅಂದ್ರೆ ಅಂತ ಕಂಡೀಷನ್ಸ್ನ ಕೂಡ ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಈಗ ಈ ಟ್ಯಾಬ್ಲೆಟ್ ಒಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಅದು ಕಂಪೋಸಿಷನ್ ಏನು. ಸೊ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಏನಿರ್ತೈತಿ ಕೋಲಿಹ್ಯಾನ್ಸ್ P400 ಅದ್ರೊಳಗಡೆ ಸಿಟಿಕೋಲಿನ್ 500 mg ಪ್ರಮಾಣದಾಗ ಇರ್ತೈತಿ. ಸಿಟಿಕೋಲಿನ್ ನೋಡ್ರಿ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ, ನರ್ವ್ ಪ್ರೊಟೆಕ್ಟಿಂಗ್ ಮೆಡಿಸಿನ್ಸ್. ಮತ್ತು ಇದ್ರೊಳಗಡೆ ಪೈರಾಸಿಟಮ್ 400 mg ಪ್ರಮಾಣದಾಗ ಇರ್ತೈತೆ, ಅದು ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ, ಅದಕ್ಕೆ ಗಾಬಾ ಅಂತಾರೆ. ಗಾಬಾ ಅಮಿನೋ ಬ್ಯುಟೈರಿಕ್ ಆಸಿಡ್ ಅಂತ. ಈ ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಅದಪ್ಪ ಅಂದ್ರೆ ಸ್ಟ್ಯಾನ್ಫೋರ್ಡ್ ಲ್ಯಾಬೊರೇಟರೀಸ್ ಪ್ರೈವೇಟ್ ಲಿಮಿಟೆಡ್, ಹಿಮಾಚಲ್ ಪ್ರದೇಶ್. ಕೋಲಿಹ್ಯಾನ್ಸ್ P ನೋಡ್ರಿ 800 mg ಪ್ರಮಾಣದಾಗೂ ಒಂದು ಟ್ಯಾಬ್ಲೆಟ್ ಬರ್ತೈತ್ರಿ. ಇದ್ರಾಗ ಪರ್ಕ್ ಏನಿರ್ತೈತಪ್ಪ ಅಂದ್ರೆ ನೋಡ್ರಿ, ಕೋಲಿಹ್ಯಾನ್ಸ್ P ಏನಿರ್ತೈತಿ ಅದ್ರಾಗೂ ಸಿಟಿಕೋಲಿನ್ 500 mg ಪ್ರಮಾಣದಾಗ ಇರ್ತೈತಿ. ಆದ್ರ ಕೋಲಿಹ್ಯಾನ್ಸ್ P800ದಾಗ ಪೈರಾಸಿಟಮ್ 800 mg ಪ್ರಮಾಣದಾಗ ಇರ್ತೈತಿ. ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಸೇಮ ಇರ್ತೈತ್ರಿ. ಈಗ ಇದನ್ನ ನೋಡ್ರಿ, ಈ ಟ್ಯಾಬ್ಲೆಟ್ ಅನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತಿ. ಈಗ ಇದ್ರದ್ದು ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ಇದನ್ನ ಬಳಸಕ್ ಹೇಳ್ತಾರಂದ್ರ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು 18 ವರ್ಷಕ್ಕಿಂತ ದೊಡ್ಡವರು ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಅವ್ರಿಗೆ ನೋಡ್ರಿ ಕೆಲವೊಂದಿಷ್ಟು ಕಂಡೀಷನ್ಸ್ ನ ಡಾಕ್ಟರ್ ನಿಮ್ಗೆ ಇದನ್ನ ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಬೆಳಿಗ್ಗೆ ನಿಮ್ಗೆ ನಾಷ್ಟ ಆದ್ಮೇಲೆ ತೊಗೊಳಕ್ ಹೇಳಿರ್ತಾರೆ. ಈ ಟ್ಯಾಬ್ಲೆಟ್ ಯಾವಾಗ್ಲೂ ಊಟ ಆದ್ಮೇಲೆ ಸೇವನೆ ಮಾಡಬೇಕು, ಮತ್ತು ನಾರ್ಮಲ್ ಈ ಜೊತೆ ತೊಗೊಳಕ್ ಹೇಳಿರ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ ದಿನಕ್ಕೆ 2 ಹೊತ್ತು ತೊಗೊಳಕ್ ಹೇಳ್ತಾರೆ. ಬೆಳಿಗ್ಗೆ ಒಂದು ನಾಷ್ಟ ಆದ್ಮೇಲೆ, ರಾತ್ರಿ ಒಂದು ಊಟ ಆದ್ಮೇಲೆ ನಾರ್ಮಲ್ ಈ ಜೊತೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ ಹೇಳ ಅಂತಾರ, ಆ ರೀತಿ ಕೂಡ ನೀವು ಸೇವನೆ ಮಾಡಬಹುದು. ಈಗ ನೋಡ್ರಿ, ಪೇಷಂಟ್ ಏನಾರ ಕ್ರಿಟಿಕಲ್ ಅದಾನ, ICU ಏನಾರ ಅಡ್ಮಿಟ್ ಅದಾರ ಅಂದ್ರ ಈ ಟ್ಯಾಬ್ಲೆಟ್ ಅನ್ನ ಕುಟ್ಟಿ ಪೌಡರ್ ಮಾಡ್ತಾರ್ರಿ. ಪೌಡರ್ ಮಾಡಿ ಇದನ್ನ ನೀರಾಗ ಮಿಕ್ಸ್ ಮಾಡಿ ನಿಮ್ಮ ನರ್ಸಿಂಗ್ ಸ್ಟಾಫ್ ಯಾರು ಇರ್ತಾರ ನೋಡ್ರಿ, ಅಲ್ಲಿ ನ್ಯಾಸೋ ಗ್ಯಾಸ್ಟ್ರಿಕ್ ಟ್ಯೂಬ್ NS ಟ್ಯೂಬ್ ಅಂತ ಮೂಗ್ನಾಗ ಒಂದು ಟ್ಯೂಬ್ ಹಾಕಿರ್ತಾರ, ಟ್ಯೂಬ್ ನಳಿ ಹಾಕಿರ್ತಾರ. ಆ ನಳಿ ಒಳಗೆ ನಿಮ್ಮ ನರ್ಸಿಂಗ್ ಸ್ಟಾಫ್ ಹಾಕ್ತಾರೆ. ಡೋಸ್ ಯಾವಾಗ್ಲೂ ಡಾಕ್ಟರ್ ಫಿಕ್ಸ್ ಟೈಮಿಗೆ ತೊಗೊಳಕ್ ಹೇಳಿರ್ತಾರಲ್ಲ, ಅದೇ ಟೈಮಿಗೆ ತಗೋಬೇಕ್ರಿ. ಮನ್ಸಿಗೆ ಬೇಕಾದಂಗ ಟೈಮಿಗೆ ಚೇಂಜ್ ಮಾಡ್ಕೊಂತ ಕುಂದ್ರಕ್ ಹೋಗ್ಬೇಡ್ರಿ. ಈಗ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಮ ಬಾಡಿ ಕಂಡೀಷನ್ ಏನಿದೆ, ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ನಿಮ್ಮ ರಿಪೋರ್ಟ್ಸ್ ಏನು ಹೇಳ್ತಾ ಇದ್ದಾವೆ, ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನೇನು ಕೊಡ್ತಾ ಇದ್ದಾರೆ, ನಿಮ್ಗೆ ಉಳಿದಿದ್ದ ಹೆಲ್ತ್ ಕಂಡೀಷನ್ಸ್ ಏನೇನಿದೆ ಪ್ರಾಬ್ಲಮ್ಮು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ತೊಗೊಳಕ್ ಹೇಳ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೇಕ್ರಿ. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೈಡ್ ಎಫೆಕ್ಟ್ ನೋಡ್ರಿ, ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನಾಗ್ಬೋದು, ನಿಮ್ದು ತೂಕ ಹೆಚ್ಚಿಗೆ ಆಗ್ಬೋದು, ನಿಮ್ಮ ಹೈಪರ್ ಆಕ್ಟಿವಿಟಿ ಆಗ್ಬೋದು, ಮತ್ತೆ ನಿಮ್ಮ ಹೊಟ್ಟೆ ನೋವು ಬರ್ಬೋದು, ಬಹಳ ನರ್ವಸ್ನೆಸ್ ಆಗ್ಬೋದ್ರಿ, ಭಯ ಪಡೋದು, ಗಾಬರಿ ಆಗೋದು, ಆ ರೀತಿ ಆಗ್ಬೋದು, ಬೇದಿ ಚಾಲು ಆಗ್ಬೋದು, ಮತ್ತೆ ನಿಮ್ದು BP ಏನಿದೆ ಬ್ಲಡ್ ಪ್ರೆಷರ್ ಅದು ಕಡಿಮೆ ಆಗ್ಬೋದು, ಮತ್ತೆ ನಿಮ್ಮ ಕೈ ಕಾಲು ಬಾಡಿ ಮೂವ್ಮೆಂಟ್ಸ್ ಒಂದಕ್ಕೊಂದು ಸಂಬಂಧ ಇರ್ಲಾರ್ದಂಗ ಆಗ್ಬೋದು, ಅಂದ್ರೆ ಅನ್ಕೋಆರ್ಡಿನೇಟೆಡ್ ಬಾಡಿ ಮೂವ್ಮೆಂಟ್ಸ್ ಅಂತಾರೆ, ಇಲ್ಲ ಚಕ್ರ ಬಂದಂಗ ಆಗ್ಬೋದ್ರಿ. ಇವೆಲ್ಲ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಈಗ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಕಂಟೆಂಟ್ ಏನಿದೆ ಅದನ್ನ ನಿಮ್ಗೆ ಮೊದಲೇ ತಿಳಿಸೀನಿ. ಆ ಕಂಟೆಂಟ್ಲಿ ನಿಮ್ಗೆ ಏನಾರ ಎಲರ್ಜಿ ಮೊದ್ಲು ಏನಾರ ಆಗೈತಂದ್ರ ತೊಗೊಳಕ್ ಹೋಗ್ಬೇಡ್ರಿ. ಯಾವಪ್ಪ ಅಂದ್ರೆ ಸಿಟಿಕೋಲಿನ್ ಮತ್ತೆ ಪೈರಾಸಿಟಮ್ ಅಂತ.
ಈಗ ತಿಳಿಸ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ನೋಡ್ರಿ, ಇದ್ರೊಳಗೆ ಮೊದಲು ಕಂಟೆಂಟ್ ಸಿಟಿಕೋಲಿನ್ ಇರ್ತದೆ. ಸಿಟಿಕೋಲಿನ್ ನೋಡ್ರಿ ಇದು ನರ್ವ್ ಪ್ರೊಟೆಕ್ಟಿಂಗ್ ಮೆಡಿಸಿನ್. ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಬ್ರೈನ್ ಮತ್ತೆ ನರ್ವ್ ಸೆಲ್ ಇರ್ತೈತಿ ನೋಡ್ರಿ, ಅದಕ್ಕೆ ನರಿಶ್ ಮಾಡ್ತೈತಿ ಮತ್ತೆ ಮುಂದೆ ಡ್ಯಾಮೇಜ್ ಆಗ್ಲಾರ್ದಂಗ ನೋಡ್ಕೊಂಡು ಹೋಗ್ತೈತ್ರಿ. ಮತ್ತೆ ಇದ್ರೊಳಗೆ ಪೈರಾಸಿಟಮ್ ಇರ್ತೈತಿ ನೋಡ್ರಿ, ಅದು ಗಾಬಾ ಕ್ಲಾಸ್ ಮೆಡಿಸಿನ್ ಬಿಲಾಂಗ್ ಆಗುತ್ತಾ. ಇದು ಏನ್ ಮಾಡುತ್ತಪ್ಪ ಅಂದ್ರ ನಿಮ್ದು ಮೆದುಳು ಮತ್ತೆ ನರ್ವಸ್ ಸಿಸ್ಟಮ್ ಏನಿದೆ ಅದನ್ನ ನಿಮ್ಮ ಆಕ್ಸಿಜನ್ ಶಾರ್ಟ್ನೆಸ್ ಆಗ್ಬಾರ್ದು, ಅಲ್ಲೇ ಆಕ್ಸಿಜನ್ ಒಟ್ಟ ಕಡಿಮೆ ಬೀಳಬಾರ್ದಂಗ ಆ ರೀತಿ ನೋಡ್ಕೊಂಡು ಹೋಗ್ತೈತಿ. ಮತ್ತೆ ಇದು ನಿಮ್ಮ ಆಯೋನ್ ಚಾನಲ್ಸ್ ಏನಿರ್ತಾವ ನೋಡ್ರಿ ನರ್ವ್ ಸೆಲ್ ಮೆಂಬ್ರೇನ್ಸ್ ಅದ್ರ ಕೂಡ ಎಫೆಕ್ಟ್ ಮಾಡ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೇನೆ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ ಕೋಲಿಹ್ಯಾನ್ಸ್ P400 ನೋಡ್ರಿ, ಇದೊಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಸಿಟಿಕೋಲಿನ್ 500 mg ಮತ್ತೆ ಪೈರಾಸಿಟಮ್ 400 mg ಪ್ರಮಾಣದಾಗ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಸಿಟಿ ಸ್ಟಾರ್ PM ಟ್ಯಾಬ್ಲೆಟ್, ಸೋಮ್ಯಾಜಿನಾ ಪ್ಲಸ್ 400 ಟ್ಯಾಬ್ಲೆಟ್, ಕಾಗ್ನೋಲಿನ್ P ಟ್ಯಾಬ್ಲೆಟ್, ಸ್ಟ್ರೋಲಿನ್ P400 ಟ್ಯಾಬ್ಲೆಟ್, ನ್ಯೂ ಸಿಟಿ ಪ್ಲಸ್ ಟ್ಯಾಬ್ಲೆಟ್. ಇದ್ರೊಳಗೂ ಕಂಟೆಂಟ್ ಸೇಮ್ ಇರ್ತೈತಿ, ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 771 ರೂಪಾಯಿ, 771 ರುಪೀಸ್ನಾಗ 10 ಟ್ಯಾಬ್ಲೆಟ್ ಒಂದು ಪ್ಯಾಕ್ ಬರ್ತೈತ್ರಿ ಕೋಲಿಹ್ಯಾನ್ಸ್ P400. ಈಗ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆ್ಯಪ್ನ ಯಂತ್ರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ಒಂದು ವಿಡಿಯೋದಲ್ಲೂ ತಿಳಿಸ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.